ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನ ಪ್ರೀತಿಗೆ ಮನಸೋತೆ ಭಾಗ 2. ಪ್ರೀತಮ್ ಇದ್ದ ಸ್ಥಳದಲ್ಲಿ ಬಂದ ಸುಮನ್. ಪ್ರೀತಮ್ ಅವನಿಗೆ ನಡೆದ ಘಟನೆ ವಿವರಿಸಿದ್ದ. ಪ್ರೀತಮ್, ಬಾ ಇಲ್ಲಿ ಅದು CCTV ಫುಟೇಜ್ ಚೆಕ್ ಮಾಡೋಣ. ಹಾಯ್ ಎಂದು ಸುಮನ್ನ ಹಿಂಬಾಲಿಸಿದ. ಇಬ್ಬರು CCTV ಫುಟೇಜ್ ವೀಕ್ಷಿಸಿದರು. ಅದರಲ್ಲಿ ರಶ್ಮಿಳನ್ನು ಯಾರೋ ಅಪಹರಿಸಿದ್ದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಸುಮನ್ ಆ ವೆಹಿಕಲ್ ನಂಬರ್ ಕೂಡ ಕವರ್ ಮಾಡಿದ್ದಾರೆ ನೋಡುವ. ಹೌದು ಪ್ರೀತಮ್, ಇವರು ದುಡ್ಡಿಗೋಸ್ಕರ ಕಿಡ್ನಾಪ್ ಮಾಡಿಲ್ಲ. ಹಾಗೆ ಮಾಡಿದ್ದಿದ್ರೆ ನಿನಗೆ ಈಗಾಗಲೇ ಕಾಲ್ ಬರಬೇಕಿತ್ತು. ನಿನ್ನ ಮೇಲೆ ದ್ವೇಷದಿಂದ ಈ ರೀತಿ ಮಾಡಿದ್ದಾರೆ. ಪ್ರೀತಮ್, ನಿನಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಹಾಗೇನೂ ಇಲ್ಲ ಸುಮನ್, ನನ್ನ ಮೇಲೆ ಯಾರಿಗೂ ದ್ವೇಷ ಇಲ್ಲ ಅಂದ್ಕೊಳ್ತೀನಿ. ಸರಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಮೊದಲು ರಶ್ಮಿರನ್ನ ಹುಡುಕಬೇಕು. ಇಬ್ಬರು ಆ ಓಮಿನಿ ಹೋದ ದಿಕ್ಕಿನಲ್ಲೇ ಹೋದರು. ಅಲ್ಲೇ ಇರುವಂತಹ ಎಲ್ಲ ಪಾಳು ಬಿದ್ದ ಮನೆಯೆಲ್ಲ ಕಡೆ ಆ ರಾತ್ರಿಯಲ್ಲಿ ಹುಡುಕಿದರು. ಪ್ರೀತಮ್ಮನ ಅವಳಿಗೆ ಏನೂ ಆಗದೇ ಇರಲಿ ಎಂದು ಬೇಡುತ್ತಿತ್ತು. ಇಬ್ಬರು ಬಹಳಷ್ಟು ಹುಡುಕಿದರು. ಕಿಡ್ನಾಪರ್ಸ್ ಪತ್ತೆ ಇಲ್ಲ. ಸುಮಾರು ರಾತ್ರಿ 2 ಗಂಟೆ ತನಕ ಹುಡುಕಿದರು. ಪ್ರೀತಮ್ಗೆ ಅಂತೂ ತಲೆ ಕೆಟ್ಟು ಹೋಯಿತು. ಕಿಡ್ನಾಪರ್ಸ್ ಏನಾದರೂ ರಶ್ಮಿಗೆ ತೊಂದರೆ ಮಾಡಿದ್ರೆ ಊಹಿಸಿ ಸಣ್ಣದಾಗಿ ನಡಗಿದ. ಸುಮನ್ ಬಹಳಷ್ಟು ಅವನಿಗೆ ಧೈರ್ಯ ಹೇಳಿದ. ಪ್ರೀತಮ್, ನಾವು ಈ ರಾತ್ರಿಯಲ್ಲಿ ಹುಡುಕುವುದು ಸರಿಯಲ್ಲ. ನಾಳೆ ಬೆಳಗ್ಗೆ ಸ್ಟೇಷನ್ಗೆ ಬಾ, ಕಂಪ್ಲೇಂಟ್ ಕೊಡು, ನಾಳೆ ನೋಡಿಕೊಳ್ಳೋಣ. ಈಗಾಗಲೇ ತುಂಬ ಟೈಮ್ ಆಗಿದೆ, ಬಾ ಹೊರಡೋಣ. ಇಲ್ಲ ಸುಮನ್, ನಾಳೆ ಅಂದರೆ ಇನ್ನೂ ತಡವಾಗುತ್ತದೆ. ಅವರು ರಶ್ಮಿಗೆ ಏನಾದರೂ ಅಪಾಯ ಮಾಡಿದ್ರೆ? ಹಾಗೇನೂ ಆಗಲ್ಲ, ನೀನು ಭಯ ಪಡಬೇಡ, ಬಾ ಎಂದು ಅವನನ್ನ ಹೊರಡಿಸಿದ. ಅವರು ಬಂದ ದಾರಿಯಲ್ಲಿ ಹಿಂತಿರುಗಿದರು. ಪ್ರೀತಮ್ ಸುಮನ್ ಬರುವ ದಾರಿ ಮಧ್ಯದಲ್ಲಿ ಒಂದು ಒಂಟಿ ಯುವತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಪ್ರೀತಮ್ ಸಡನ್ ಆಗಿ ಬ್ರೇಕ್ ಹಾಕಿದ. ಸುಮನ್ ಪ್ರೀತಮ್ ಇಳಿದು ಆ ಯುವತಿಯ ಬಳಿ ಹೋದರು. ಅವಳ ಹತ್ತಿರ ಹೋದಂಗೂ ಪ್ರೀತಮ್ ರಶ್ಮಿ ಎಂದು ಕೂಗಿದ. ಅವನಿಗೆ ಅವಳು ಸಿಕ್ಕಿರೋದು ಖುಷಿಯಾಯಿತು. ಆದರೆ ಅವಳ ಸ್ಥಿತಿ ನೋಡಿ ಮರುಕಪಟ್ಟನು. ಅವಳನ್ನು ತಟ್ಟಿ ಎಬ್ಬಿಸಿದ. ಆದರೆ ಅವಳು ಎಚ್ಚರಗೊಳ್ಳಲಿಲ್ಲ. ತುಟಿ ಹಣೆ ಮೇಲೆ ಗಾಯ, ರಕ್ತ ಸೋರುತ್ತಿತ್ತು. ಪ್ರೀತಮ್ಗೆ ಖಚಿತವಾಯಿತು ಅವಳನ್ನು ಹಿಂಸಿಸಿ ಇಲ್ಲಿ ಬಿಟ್ಟು ಹೋಗಿದ್ದಾರೆಂದು. ಅವರನ್ನು ಕೊಲ್ಲುವಷ್ಟು ಕೋಪ ಬಂದಿತ್ತು. ಅಲ್ಲೂ ಕಳೆದ. ಪ್ರೀತಮ್, ಕೋಪ ಮಾಡಿಕೊಳ್ಳುವ ಸಮಯ ಅಲ್ಲ ಇದು. ಮೊದಲು ರಶ್ಮಿರನ್ನು ಎತ್ತಿಕೊಂಡು ಬಾ, ಕಾರಲ್ಲಿ ಕೂರಿಸೋಣ. ಪ್ರೀತಮ್ ತಡ ಮಾಡದೆ ರಶ್ಮಿಳನ್ನು ಎತ್ತಿಕೊಂಡು ಕಾರಿನಲ್ಲಿ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡ. ಪ್ರೀತಮ್, ಕೀ ಕೊಡು, ನಾನೇ ಡ್ರೈವ್ ಮಾಡ್ತೇನೆ. ನೀನು ಇವರನ್ನ ನೋಡ್ಕೋ. ಸುಮನ್, ಫಸ್ಟ್ ಏಡ್ ಬಾಕ್ಸ್ ಕೊಡು. ಹಾಂ. ಪ್ರೀತಮ್ ರಶ್ಮಿ ಹಣೆ ತುಟಿಗೆ ಆದ ಗಾಯಕ್ಕೆ ಫಸ್ಟ್ ಏಡ್ ಮಾಡಿದನು. ಕಾರು ಮನೆ ಮುಂದೆ ಬಂದು ನಿಂತಿತು. ರಶ್ಮಿಗೆ ಇನ್ನೂ ಎಚ್ಚರವಾಗಲಿಲ್ಲ. ಪ್ರೀತಮ್ ಸುಮನ್ ಬಳಿ ಬಂದು, ಥ್ಯಾಂಕ್ಸ್ ಕಣೋ. ಹೇ, ಥ್ಯಾಂಕ್ಸ್ ಯಾಕೆ? ನಾನು ನನ್ನ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ಸರಿ ಕಣೋ, ಅವರಿಗೆ ತುಂಬ ಸುಸ್ತಾಗಿದೆ, ಹೋಗಿ ಮಲಗಿಸೋ. ಒನ್ ಮೋರ್ ಥಿಂಗ್, ಇನ್ಮುಂದೆ ನೀನು ಹುಷಾರಾಗಿರೋ, ನಿನ್ನ ಮನೆಯವರು ಹುಷಾರು. ನೀನೊಬ್ಬ ಬಿಸ್ನೆಸ್ ಮ್ಯಾನ್ ಅನ್ನೋದು ಮರಿಬೇಡ ಎಂದು ಹೇಳಿ ಹೊರಟನು. ಪ್ರೀತಮ್ ರಶ್ಮಿಳನ್ನ ಎತ್ತಿಕೊಂಡೇ ರೂಮಲ್ಲಿರೋ ಬೆಡ್ ಮೇಲೆ ಮಲಗಿಸಿದ. ಅವಳು ಗಾಢ ನಿದ್ರೆಯಲ್ಲಿ ಇದ್ದಳು. ತಾನು ಬೆಡ್ ಮೇಲೆ ಉರುಳಿದನು. ಆದರೆ ನಿದ್ರೆಯ ಸುಳಿವಿಲ್ಲ. ಮನ ಆ ಕಿಡ್ನಾಪರ್ ಸುತ್ತಾನೆ ಸುತ್ತುತ್ತಿತ್ತು. ಯಾಕೆ ಇವಳನ್ನ ಕಿಡ್ನಾಪ್ ಮಾಡಿ ಹೀಗೆ ನಡುದಾರಿಯಲ್ಲಿ ಬಿಟ್ಟು ಹೋಗಿದ್ದಾರೆ? ಏನಿದರ ಉದ್ದೇಶ? ಪ್ರೀತಮ್, ನಿನಗಿವತ್ತು ನಿದ್ದೆ ಬರೋದಿಲ್ಲ. ಯಾಕಂದ್ರೆ ನಿನ್ನ ತಲೆ ತುಂಬ ನಾನೇ ಇರ್ತೀನಿ. ನಿನಗೆ ಒಂದು ಅನುಮಾನ ಕಾಡುತ್ತಿರಬಹುದು. ಕಿಡ್ನಾಪ್ ಮಾಡಿ ಯಾಕೆ ನಡುರಾತ್ರಿಯಲ್ಲಿ ಬಿಟ್ಟು ಹೋದರು ಅಂತ ಅಲ್ವಾ? ಒಬ್ಬರನ್ನ ಕಳೆದುಕೊಳ್ಳುವ ನೋವು ಏನು ಅನ್ನೋದು ನಿನಗೆ ತಿಳಿಯಬೇಕು. ನಿನ್ನ ನೋವು, ಆ ಹುಡುಕಾಟದಿಂದ ಆಗೋ ನಿರಾಸೆ ನೋಡಿ ನನಗೆ ಹೊಟ್ಟೆ ತುಂಬೋದು. ನಿನ್ನ ಕಷ್ಟ ನೋಡಬೇಕಿತ್ತು, ನೋಡಿದೆ. ನಿನಗೆ ನಾನು ಯಾರು ಅನ್ನೋದು ಊಹಿಸೋಕ್ಕೂ ಸಾಧ್ಯವಿಲ್ಲ. ಇದು ಕೇವಲ ಟ್ರಯಲ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೇ. ಈ ವಾಯುರಾಜ್ ಚಕ್ರವ್ಯೂಹ ಇದನ್ನು ಭೇದಿಸೋಕೆ ಯಾರಿಂದಾನೂ ಸಾಧ್ಯವಿಲ್ಲ ಎಂದು ತನ್ನ ರೂಮಿನಲ್ಲಿ ಒಂದು ವ್ಯಂಗ್ಯ ನಗೆ ಬೀರಿದನು. ಆಗ ಅವನನ್ನು PA ಬಂದು, ಸರ್, ನಾನು ಹೀಗೆ ಕೇಳ್ತೀನಿ ಅಂತ ಕೋಪ ಮಾಡಿಕೊಳ್ಳಬೇಡಿ. ಯಾಕೆ ಸರ್, ನಿಮಗೆ ಆ ಕುಟುಂಬದ ಮೇಲೆ ಅಷ್ಟೊಂದು ದ್ವೇಷ? ಹೇಳ್ತೀನಿ ಶಶಾಂಕ್, ಎಲ್ಲವನ್ನು ಹೇಳ್ತೀನಿ. ನನಗೆ ಒಬ್ಳು ತಂಗಿ ಇದ್ಲು, ನೆನಪಿದೆ ಅಲ್ವಾ? ಹಾಂ ಸರ್, ನೆನಪಿದೆ. ಅವಳು ಸೂಸೈಡ್ ಮಾಡಿಕೊಂಡಿದ್ದಾಳೆ ಅಲ್ವಾ? ಹೌದು, ಅವಳ ಆತ್ಮಹತ್ಯೆಗೆ ಕಾರಣ ಈ ಪ್ರೀತಮ್. ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ. ನನ್ನ ತಂಗಿ ಪೂಜಿತಾ ಎಷ್ಟೊಂದು ಮುದ್ದು ಅವಳು. ನನ್ನ ತಂಗಿ ಅಂದರೆ ನಮಗೆಲ್ಲ ಪ್ರಾಣ.
ಅಪ್ಪ ಅಮ್ಮ ಅಂತೂ ಅವಳು ಕೇಳಿದ್ದಕ್ಕೆ ಇಲ್ಲ ಅಂದಿದ್ದೇ ಇಲ್ಲ. ಪ್ರೀತಮ್ ಮತ್ತು ಪೂಜಿತಾ ಒಂದೇ ಕ್ಲಾಸಲ್ಲಿ ಡಿಗ್ರಿ ಓದುತ್ತಿರುತ್ತಾರೆ. ಪೂಜಿತಾ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮತ್ತು ಹಠಮಾರಿ. ಮನಸ್ಸಿಗೆ ಇಷ್ಟಪಟ್ಟಿದ್ದು ಕಷ್ಟ ಆದರೂ ಪಡೀಬೇಕು ಅಂತ ಹಠ. ಅವಳು ಪ್ರೀತಮ್ನ ನೋಡಿದ ಮೊದಲ ದಿನಾನೇ ಇಷ್ಟಪಡೋಕೆ ಶುರು ಮಾಡಿದ್ದಳು. ಅವನನ್ನು ಹುಚ್ಚಿ ಥರ ಪ್ರೀತಿಸುತ್ತಿದ್ದಳು. ಈ ವಿಷಯವನ್ನು ಮುಕ್ತವಾಗಿ ಅಪ್ಪ ಅಮ್ಮನ ಬಳಿ ಹೇಳಿದ್ದಳು. ಅಪ್ಪ ಪ್ರೀತಮ್ ಮನೆ ವಿವರ ತಿಳಿದು ಕೂಡಲೇ ಏನನ್ನಿಸ್ತೋ ಅವಳ ಪ್ರೀತಿಗೆ ಒಪ್ಪಿಗೆ ಕೊಟ್ಟು ಬಿಟ್ಟರು. ಒಂದು ದಿನ ಪ್ರೀತಮ್ಗೆ ಪ್ರಪೋಸ್ ಮಾಡಬೇಕೆಂದು ತುಂಬ ಖುಷಿಯಿಂದ ಮನೆಯಿಂದ ಹೊರಟಿದ್ದಳು. ಪ್ರೀತಮ್ನನ್ನು ಇಡೀ ಕಾಲೇಜು ನೋಡುವ ಹಾಗೆ ತಬ್ಬಿ ಮಂಡಿ ಊರಿ ಕುಳಿತು ಐ ಲವ್ ಯು ಪ್ರೀತಮ್ ಎಂದು ಪ್ರಪೋಸ್ ಮಾಡಿದ್ದಳು. ಪ್ರೀತಮ್ಗೆ ಕೋಪ ನೆತ್ತಿಗೇರಿತು. ಎಲ್ಲರ ಮುಂದೆ ನನ್ನ ತಬ್ಬಿದ್ದಲ್ಲದೆ ಐ ಲವ್ ಯು ಬೇರೆ ಹೇಳ್ತಾಳ? ಹೇ ಲೂಸು, ನಿನಗೆ ತಲೆ ಕೆಟ್ಟಿದೆಯಾ? ಎಲ್ಲರ ಮುಂದೆ ನನ್ನ ತಬ್ಬಿದ್ದಕ್ಕೆ ನಾಚಿಕೆ ಆಗಲ್ವಾ? ಅದು ಪ್ರೀತಮ್, ನಿನ್ನನ್ನು ತುಂಬ ಲವ್ ಮಾಡ್ತೀನಿ, ಪ್ಲೀಸ್ ನನ್ನ ಪ್ರಪೋಸಲ್ ಒಪ್ಪಿಕೋ. ನನಗೆ ಗೊತ್ತಿಲ್ವಾ ನಿಮ್ಮಂಥ ಹುಡುಗಿಯರ ಚೀಪ್ ಗಿಮಿಕ್? ಮೊದಲು ಕಾಡೇ ಬೇಡಿ ಪ್ರೀತಿ ಗಳಿಸೋದು, ನಂತರ ನಮ್ಮ ಹತ್ತಿರ ಇರೋ ಬರೋದನ್ನೆಲ್ಲ ದೋಚಿಕೊಂಡು ನಮ್ಮನ್ನು ಬಿಕಾರಿ ಮಾಡಿ ನಮ್ಮಂಥ ಇನ್ನೊಬ್ಬರನ್ನ ಹುಡುಕಿಕೊಳ್ಳೋದು. ಇದೇ ಅಲ್ವಾ ನಿಮ್ಮ ಪ್ಲ್ಯಾನ್? ಛೀ, ಹೇಳೋಕ್ಕೂ ಅಸಹ್ಯ. ಹೇ ಪ್ರೀತಮ್, ನಾನು ಆ ಥರ ಹುಡುಗಿಯಲ್ಲ. ನಿನ್ನ ಮನಸ್ಸು ನೋಡಿ ಇಷ್ಟಪಟ್ಟೆ ಹೊರತು ನಿನ್ನ ಆಸ್ತಿ ಅಂತಸ್ತು ನೋಡಿ ಅಲ್ಲ. ಗೊತ್ತು ಬಿಡೆ, ನಿಮ್ಮಂಥ ಹುಡುಗಿಯರು ಮೊದಲು ಹೇಳೋದೇ ಹೀಗೆ. ಪ್ರೀತಮ್, ಯುವರ್ ಇನ್ಸಲ್ಟಿಂಗ್ ಮೀ ಎಂದಳು ಬುಸುಗುಡುತ್ತಾ. ಹೋಗೆ, ಇದ್ದದ್ದನ್ನು ಇದ್ದಂಗೆ ಹೇಳಿದ್ರೆ ಹೀಗೆ ಆಗೋದು. ಪ್ರೀತಮ್ ಸ್ಟಾಪ್ ಇಟ್. ನೀನು ಹೇಳೋದು ಕೇಳ್ತೀನಿ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ಎಷ್ಟೇ ಆದರೂ ನೀನು ಅನಾಥ ಅಲ್ವಾ? ನಿನಗೆ ಯಾರೂ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ ಹುಡುಗಿರ ಹತ್ರ ಹೇಗೆ ಮಾತಾಡಬೇಕಂತ. ಅವಳ ಮಾತಿಗೆ ಪ್ರೀತಮ್ ಸಹನೆ ಕಳೆದುಕೊಂಡು ಅವಳ ಕೆನ್ನೆಗೆ ಚಟೀರನೆ ಬಾರಿಸಿದನು. ಅವಳಿಗೆ ಅವಮಾನ. ಎಲ್ಲರ ಮುಂದೆ ತನಗೆ ಹೊಡೆದನೆಂದು ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲಲಿಲ್ಲ. ಹೊರಟು ಹೋದಳು. ಬುಸುಗುಡುತ್ತಾನೆ ಮನೆಗೆ ಬಂದಳು. ಯಾರೊಂದಿಗೂ ಮಾತಿಲ್ಲ. ಹಾಗೆ ರೂಮ್ ಲಾಕ್ ಮಾಡಿಕೊಂಡಳು. ಏನೋ ಬೇಜಾರಿರಬೇಕು, ಸರಿ ಹೋಗ್ತಾಳೆ ಎಂದು ಮನೆಯವರೆಲ್ಲ ಸುಮ್ಮನಾದೆವು. ಅವಳು ರೋಷದಿಂದ ಕುದಿಯುತ್ತಿದ್ದಳು. ಅದೇ ಸಮಯಕ್ಕೆ ಅವಳ ಮೊಬೈಲ್ಗೆ ಒಂದು ವಿಡಿಯೋ ಮೆಸೇಜ್ ಬಂತು. ತೆಗೆದು ನೋಡಿದರೆ ಪ್ರೀತಮ್ ಪೂಜಿತಾಗೆ ಹೊಡೆದಿರೋ ವಿಡಿಯೋ ಯಾರೋ ವಿಡಿಯೋ ಮಾಡಿದ್ದರು. ಅದು ಫುಲ್ ವೈರಲ್ ಆಗಿತ್ತು. ಇನ್ನು ನಾನು ಸೋತೆ. ನಾನು ಹೇಗೆ ಹೊರಗಡೆ ಪ್ರಪಂಚಕ್ಕೆ ಮುಖ ತೋರಿಸಲಿ ಎಂದು ಹೆದರಿದಳು. ಹೆದರಿ ನೇಣಿಗೆ ಶರಣಾದಳು. ನಮ್ಮನೆ ಕೂಸನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅವಳ ಸಾವಿಗೆ ಕಾರಣನಾದ ಆ ಪ್ರೀತಮ್ನನ್ನು ಸುಮ್ಮನೆ ಬಿಡಲ್ಲ. ಅದಕ್ಕೆ ನಾನವನ ಕಂಪನಿ ಸಮಾನಕ್ಕೆ ಒಂದು ಕಂಪನಿ ಸ್ಟಾರ್ಟ್ ಮಾಡಿದೆ. ಆದರೆ ಎಷ್ಟೇ ಮಾಡಿದ್ರೂ ಅವನ ಕಂಪನಿ ನೆಲಸಮ ಮಾಡಲಿಕ್ಕೆ ಆಗಿಲ್ಲ. ಅವನ ಡಿಸೈನ್ಸ್ ಅಪ್ರೂವಲ್ ಆಗಬಾರದಂತ ಹೇಗೋ ತಡೆದೆ, ಆದರೆ ಅದು ಸಾಧ್ಯವಾಗಲಿಲ್ಲ. ಪ್ರೀತಮ್, ನಾನೀಗ ಕೊಟ್ಟಿರೋ ಶಾಕ್ನಿಂದ ಸ್ವಲ್ಪ ಸುಧಾರಿಸಿಕೋ. ಮುಂದೆ ಇದೆ ದೊಡ್ಡ ಶಾಕ್. ಬೆಳಗ್ಗೆ ನಿಧಾನವಾಗಿ ಎಚ್ಚರವಾಯಿತು ರಶ್ಮಿಗೆ. ಸುತ್ತಲೂ ಕಣ್ಣಾಡಿಸಿದಳು. ಅವಳಿಗೆ ಆಶ್ಚರ್ಯ. ತಾನು ತನ್ನದೇ ಮನೆಯಲ್ಲಿರುವೆನೆಂದು. ಎದುರಿಗೆ ರೆಡಿಯಾಗುತ್ತಿರುವ ಗಂಡನನ್ನು ನೋಡಿದಳು. ಅವಳಿಗೆ ಈಗ ಖಚಿತವಾಯಿತು, ನನ್ನ ಗಂಡನೇ ನನ್ನನ್ನು ಕಾಪಾಡಿದ್ದು ಎಂದು. ಒಂದು ಮುಗುಳ್ನಗೆ ಮುಖದಲ್ಲಿ ಹಾದು ಹೋಯಿತು. ಏಳಲು ಪ್ರಯತ್ನ ಪಡುತ್ತಿದ್ದಳು. ಆದರೆ ತಲೆ ತುಂಬಾನೇ ನೋವು ಕೊಡುತ್ತಿತ್ತು. ಅವಳ ಆ ಒದ್ದಾಟ ನೋಡಿ, ಪ್ರೀತಮ್ ನೀನು ಮಲ್ಕೋ, ನಾನಿಲ್ಲೇ ನಿನಗೆ ತಿಂಡಿ ಊಟವೆಲ್ಲ ತರಲಿಕ್ಕೆ ಹೇಳ್ತೀನಿ. ಇನ್ನೊಂದು ಮಾತು, ಇನ್ನೊಂದು ವಾರ ಕಾಲೇಜಿಗೆ ಹೋಗೋದು ಬೇಡ. ಆಗ ರಶ್ಮಿ, ಅದು ನನ್ನನ್ನು ಇಲ್ಲಿ ಹೇಗೆ ಕರೆತಂದ್ರಿ? ಅದು ನಾನು ಇನ್ನೇನು ಹೇಳಬೇಕು ಅನ್ನುವಷ್ಟರಲ್ಲಿ ಅದು ಹೇಗೋ ನಿನ್ನನ್ನು ಸೇವ್ ಮಾಡಿದ್ವಿ. ಆದರೆ ಈ ವಿಷಯ ಯಾರಿಗೂ ತಿಳಿಯೋದು ಬೇಡ, ಸುಮ್ಮನೆ ಎಲ್ಲರೂ ಗಾಬರಿಯಾಗುತ್ತಾರೆ ಎಂದು ಹೇಳಿ ಹೊರಟು ಹೋದೆನು. ಗಂಡನ ಈ ಪರಿ ಕಾಳಜಿಗೆ ಸೋತು ಹೋಗಿದ್ದಳು. ಪ್ರೀತಮ್ ಶಾರದಮ್ಮನಿಗೆ ಹೇಳಿ ಆಫೀಸ್ಗೆ ಹೊರಟನು. ರಶ್ಮಿ ನಿಧಾನವಾಗಿ ಎದ್ದು ಕೆಳಗಿಳಿದು ಬಂದಳು. ಅವಳನ್ನು ಕಂಡ ನಾರಾಯಣರಿಗೆ ಗಾಬರಿಯಾಯಿತು. ಏನಮ್ಮ ರಶ್ಮಿ, ಹಣೆ ಮೇಲೆ ತುಟಿ ಮೇಲೆ ಗಾಯ? ಏನಾಯಿತು? ಆತಂಕದಿಂದ ಕೇಳಿದರು. ಏನಿಲ್ಲ ತಾತ, ನಿನ್ನೆ ಪಾರ್ಟಿಯಲ್ಲಿ ಸೇರೆ ಕಾಲಿಗೆ ಸಿಕ್ಕಿ ಬಿದ್ದೆ ಅಷ್ಟೇ, ಇನ್ನೇನಿಲ್ಲ ಎಂದು ಬಾಯಿಗೆ ಬಂದ ಸುಳ್ಳನ್ನು ಹೇಳಿದಳು. ಸರಿ, ನೀನೋಗಿ ಫ್ರೆಶ್ ಆಗೋ, ನಿನಗೆ ಊಟ ತಿಂಡಿ ಎಲ್ಲ ರೂಮಿಗೆ ಕಳಿಸ್ಲಿಕ್ಕೆ ಹೇಳ್ತೀನಿ. ಸಂಜೆ ಮನೆಗೆ ಬಂದ ಪ್ರೀತಮ್. ಆಗ ಸೋಫಾ ಮೇಲೆ ರಶ್ಮಿ ಮತ್ತು ನಾರಾಯಣರು ಇಬ್ಬರು ಚೆಸ್ ಗೇಮ್ ಆಡುತ್ತಿರುತ್ತಾರೆ. ಪ್ರೀತಮ್ ಅವರ ಬಳಿ ಹೋಗಿ, ನಾರಾ, ಏನು ಸರ್ಪ್ರೈಸ್, ನೀನು ಚೆಸ್ ಆಡ್ತಿದ್ಯಾ? ಪ್ರೀತಮ್, ರಶ್ಮಿಗೆ ಬೋರ್ ಆಗ್ತಿತ್ತಂತೆ, ಅದಕ್ಕೆ
ಚೆಸ್ ಆಟ ಆಡಲಿಕ್ಕೆ ಕರೆದಳು. ಅದಕ್ಕೆ ಆಡ್ತಿದ್ದೆ. ನಾರಾ, ಅವಳಿಗೆ ಬೋರ್ ಆದರೆ ನೀನು ಅವಳ ಜೊತೆ ಆಡಬೇಕಾ? ಬಾ ನಾರಾ, ಇವತ್ತು ನನ್ನ ಜೊತೆ ಕೇರಂ ಆಡು. ಇವತ್ತು ಫುಲ್ ಖುಷಿಯಲ್ಲಿದ್ದೀನಿ. ಆಗ ರಶ್ಮಿ, ತಾತ ಇದು ಮೋಸ. ನನ್ನ ಜೊತೆ ಚೆಸ್ ಆಡುತ್ತಿದ್ದವರು ಈಗ ಅವ್ರ ಜೊತೆ ಕೇರಂ ಆಡ್ತೀರಾ? ಪಾಪ ನಾರಾಯಣರದ್ದು ಸಂದಿಗ್ಧ ಪರಿಸ್ಥಿತಿ, ಯಾರ ಪರ ನಿಲ್ಲುವುದೆಂದು. ಏನು ಮೋಸ ಇಲ್ಲ. ಇಷ್ಟೊತ್ತು ನಾರಾ ನಿನ್ನ ಜೊತೆ ಆಡ್ತಿದ್ರಲ್ಲ, ಇವಾಗ ನನ್ನ ಜೊತೆ ಆಡ್ತಾರೆ. ಸರಿ ಸರಿ, ನೀವು ಕೇರಂ ಯಾಕೆ ಆಡಬೇಕು? ಚೆಸ್ ಆಡಬಹುದಲ್ವಾ? ಯಾಕೆ ಚೆಸ್ ಆಟ ಆಡಲಿಕ್ಕೆ ಬರಲ್ವಾ? ಚೆಸ್ ಆಡಬೇಕೆಂದರೆ ಮೈಂಡ್ ತುಂಬ ಶಾರ್ಪ್ ಇರಬೇಕು. ರಶ್ಮಿ ಪ್ರೀತಮ್ನನ್ನ ಕೆಣಕಿದಳು. ಅವಳಿಗೂ ಹುಚ್ಚು ತನ್ನ ಗಂಡನ ಜೊತೆ ಚೆಸ್ ಆಡಬೇಕಂತ. ಅವನು ಚೆಸ್ ಚಾಂಪಿಯನ್ ಎಂದು ಅವಳಿಗೆ ತಿಳಿದಿತ್ತು. ಆದರೂ ಅವನನ್ನ ಕೆಣಕಿದಳು. ಹೋ, ಚೆಸ್ ಹೇಗೆ ಆಡಬೇಕು ಅಂತ ನೀನು ನನಗೆ ಹೇಳ್ಕೊಡ್ತೀಯಾ? ನಾನು ಯಾರು ಗೊತ್ತಾ? ಹಾಗಾದರೆ ನನ್ನ ಜೊತೆ ಚೆಸ್ ಆಡಿ ಗೆಲ್ಲು ನೋಡುವ. ನಾರಾಯಣರು ಇವರಿಬ್ಬರನ್ನೂ ಬಿಟ್ಟು ತಮ್ಮ ಪಾಡಿಗೆ ತಾವು ನಡೆದರು. ಸರಿ, ನಾನು ರೆಡಿ ಆಡಲಿಕ್ಕೆ. ರಶ್ಮಿ ಪ್ರೀತಮ್ ಇಬ್ಬರು ಸೀರಿಯಸ್ ಆಗಿ ಚೆಸ್ ಆಡುತ್ತಿದ್ದರು. ಪ್ರೀತಮ್ ಮನದಲ್ಲೇ ನನ್ನ ಎದುರು ಆಡಿ ಇವಳು ಗೆಲ್ಲುವುದುಂಟೆ ಎಂದು ವ್ಯಂಗ್ಯವಾಡಿದನು. ರಶ್ಮಿ ಮೊಬೈಲ್ಗೆ ಕಾಲ್ ಮೇಲೆ ಕಾಲ್ ಬರುತ್ತಿತ್ತು. ಪ್ರೀತಮ್ ಸ್ಕ್ರೀನ್ ಮೇಲೆ ಇರುವ ಹೆಸರು ನೋಡಿದ. ಚಿರಾಂತ್. ಯಾರಪ್ಪ ಚಿರಾಂತ್ ಅಂದರೆ ಇಷ್ಟೊಂದು ಬಾರಿ ಕಾಲ್ ಮಾಡುತ್ತಿರುತ್ತಾನೆ? ಅವನ ತಲೆಯಲ್ಲಿ ಒಂದು ಸಣ್ಣ ಅನುಮಾನದ ಹುಳ ಸೇರಿತು. ಅದು ಮುಂದೆ ಅವನ ಪೂರ್ತಿ ತಲೆಯೇ ಕೊರೆಯುತ್ತೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಹೇ ರಶ್ಮಿ, ಹೋಗಿ ಮೊದಲು ಕಾಲ್ ರಿಸೀವ್ ಮಾಡಿ ಮಾತಾಡು. ರಶ್ಮಿ ಸರಿ ಎಂದು ಫೋನ್ ತೆಗೆದುಕೊಂಡು ಹೊರ ನಡೆದಳು. ಮೊಬೈಲ್ ಹಿಡಿದು ಹೋದ ರಶ್ಮಿ ಅರ್ಧ ತಾಸು ಆದರೂ ಪತ್ತೆ ಇಲ್ಲ. ಪ್ರೀತಮ್ ಅವಳಿಗಾಗಿ ಕಾದು ಸಾಕಾಗಿ ಹೋದ ರಶ್ಮಿಳನ್ನ ಹುಡುಕಿ ತಾನು ಹೊರಬಂದ. ಅಲ್ಲಿ ರಶ್ಮಿ ಚಿರಾಂತ್ ಬಳಿ ಜೋರಾಗಿ ನಗುತ್ತಾ ಮಾತನಾಡುತ್ತಿದ್ದಳು. ಆ ದೃಶ್ಯ ಕಂಡು ಪ್ರೀತಮ್ ಕಣ್ಣು ಕೆಂಪಾದವು. ಈ ಹುಡುಗಿಯರೆಲ್ಲ ಹೀಗೆ ಅನಿಸುತ್ತೆ. ನಾನಲ್ಲಿ ಇವಳಿಗಾಗಿ ವೆಯ್ಟ್ ಮಾಡ್ತಿದ್ರೆ ಇವಳು ನೋಡಿದ್ರೆ ಯಾರದೋ ಜೊತೆ ಹರಟೆ ಹೊಡಿತಿದ್ದಾಳೆ ಎಂದು ಸಿಟ್ಟಿನಿಂದ ರೂಮ್ ಸೇರಿದನು. ಅವನ ತಲೆಯಲ್ಲಿ ಒಂದು ಪ್ರಶ್ನೆ ಕಾಡುತ್ತಲೇ ಇತ್ತು. ರಶ್ಮಿಗೆ ಅವನಿಗೆ ಏನು ಸಂಬಂಧ? ಅವನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಮಾತಾಡುತ್ತಿದ್ದಳು. ಛೇಚೆ, ನಾನು ಯಾಕೆ ಈ ಥರ ಯೋಚನೆ ಮಾಡ್ತಿದ್ದೀನಿ? ಅವಳು ಯಾರದೋ ಜೊತೆ ಆ ಥರ ಮಾತಾಡಿದ್ರೆ ನನಗೇನು ಕಷ್ಟ ಎಂದು ತನ್ನ ಯೋಚನೆಗೆ ಬ್ರೇಕ್ ಹಾಕಿದನ. ಇತ್ತ ಫೋನಿನಲ್ಲಿ ಮಾತಾಡಿ ಬಂದ ರಶ್ಮಿ ಪ್ರೀತಮ್ ಇಲ್ಲದೇ ಇರುವುದನ್ನು ನೋಡಿ, ಅಯ್ಯೋ, ನಾನೇ ಅವರನ್ನು ಚೆಸ್ ಆಡಲಿಕ್ಕೆ ಕರೆದು ಈಗ ನಾನೇ ಕಾಲ್ ಬಂತು ಅಂತ ಹೋಗಿಬಿಟ್ಟೆ. ಅವರಿಗೆ ಎಷ್ಟು ಅರ್ಟಾಯ್ತೋ ಏನೋ ಎನ್ನುತ್ತಾ ರೂಮಿಗೆ ಬಂದಳು. ಅಲ್ಲಿ ಪ್ರೀತಮ್ ಲ್ಯಾಪ್ಟಾಪ್ ಹಿಡಿದು ಕೂತಿದ್ದ. ಇವರು ಏನೋ ವರ್ಕ್ ಮಾಡ್ತಿದ್ದಾರೆ. ಇವರನ್ನು ಈಗ ಮಾತನಾಡಿಸಿದರೆ ನನ್ನ ಮೇಲೆ ರೇಗಬಹುದು. ಸುಮ್ಮನೆ ಇವರನ್ನು ಇವರ ಪಾಡಿಗೆ ಬಿಟ್ಟು ಬಿಡೋದೇ ಒಳ್ಳೆಯದು ಎಂದು ಸುಮ್ಮನೆ ಅಡಿಗೆ ಮನೆಗೆ ನಡೆದಳ. ಈ ಹುಡುಗಿಯರು ತಾವೇ ತಪ್ಪು ಮಾಡಿದ್ರು ಒಂದು ಸಾರಿ ಕೇಳಲ್ಲ ಅಲ್ವಾ? ಅಷ್ಟೊಂದು ಅಹಂಕಾರ ಎಂದು ಪ್ರೀತಮ್ ಮೂತಿ ಮುರಿದ. ಹಾಗೂ ಹೀಗೂ ಪ್ರೀತಮ್ ರಶ್ಮಿ ಮದುವೆಯಾಗಿ 6 ತಿಂಗಳಾಯಿತು. ಹೀಗೆ ಇಬ್ಬರ ಮಧ್ಯೆ ಜಗಳ ಮುನಿಸು ಮುಂದುವರೆದಿತ್ತು. ಪ್ರೀತಮ್ ಸ್ವಲ್ಪ ರಶ್ಮಿ ಮೇಲೆ ರೇಗುವುದನ್ನು ಕಡಿಮೆ ಮಾಡಿದ್ದ. ಲೈಟಾಗಿ ಕರಣೆದೆಯಲ್ಲಿ ರಶ್ಮಿ ಮೇಲೆ ಪ್ರೀತಿ ಮೊಳಕೆ ಹೊಡೆದಿತ್ತು. ಆದರೆ ಅದರ ಅರಿವಿರಲಿಲ್ಲ ಅವನಿಗೆ. ಶಶಾಂಕ್ ಶಶಾಂಕ್ ಎಂದು ವಾಯುರಾಜ್ ಕೈಯಲ್ಲಿ ಕಾಫಿ ಹಿಡಿದು ಸೋಫಾ ಮೇಲೆ ಕಾಲ ಮೇಲೆ ಕಾಲು ಹಾಕಿ ಕೂತಿದ್ದೇನ. ತನ್ನ ಬಾಸ್ ಇದ್ದಲ್ಲಿಗೆ ಓಡಿ ಬಂದ ಶಶಾಂಕ್, ಸರ್ ಏನು ಕರೆದಿದ್ದು? ಶಶಾಂಕ್, ನಾನು ಹೇಳಿದ್ದ ಅರೇಂಜ್ಮೆಂಟ್ಸ್ ಎಲ್ಲ ಆಗಿದೆ ಅಲ್ವಾ? ಸರ್, ನೀವು ಹೇಳಿದ್ದ ಹಾಗೆ ಮಾಡಿದ್ದೀನಿ. ಓಕೆ ಗುಡ್. ಪ್ರೀತಮ್, ರೆಡಿ ಫಾರ್ ಬ್ಯಾಡ್ ಟೈಮ್. ಎಂಜಾಯ್ ಯುವರ್ ಡೇ ಡಿಯರ್ ಎಂದು ವ್ಯಂಗ್ಯನಗೆ ಬೀರಿದನ. ಅಲ್ಲಿಂದ ಎದ್ದು ಒಂದು ರೂಮಿಗೆ ಹೊಕ್ಕಿದನು. ಅಲ್ಲಿ ಒಬ್ಬ 50 ವರ್ಷದ ವ್ಯಕ್ತಿ ಬಾಯಲ್ಲಿ ಸಿಗರೆಟ್ ಹೊಗೆ ಬಿಡುತ್ತಾ ಕಣ್ಣು ಕೆಂಪಗೆ ಮಾಡಿಕೊಂಡು ಕೂತಿದ್ದ. ಡ್ಯಾಡ್, ನೀವು ಹೇಳಿದ ಹಾಗೆ ಎಲ್ಲವೂ ಆಗುತ್ತಿದೆ. ನೀವೇನು ವರಿ ಮಾಡ್ಕೋಬೇಡಿ. ಇನ್ನೊಂದು ವಿಷಯ ಡ್ಯಾಡ್, ನಾನು ನೀವು ಪೂಜಿತಾಗೋಸ್ಕರ ಹೀಗೆಲ್ಲ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೆ. ಆದರೆ ಯಾವಾಗ ನೀವು ಪ್ರೀತಮ್ ಕಂಪನಿ ನೆಲಸಮ ಮಾಡು ಅಂದ್ರೋ ಆವತ್ತೇ ನನಗೆ ತಿಳಿಯಿತು ಇದು ಪೂಜಿತಾಯಿಂದ ಹುಟ್ಕೊಂಡಿರೋ ದ್ವೇಷ ಅಲ್ಲ ಅಂತ. ಡ್ಯಾಡ್, ಇವತ್ತಾದರೂ ಹೇಳಿ, ನಿಮಗೆ ಆ ಫ್ಯಾಮಿಲಿ ಮೇಲೆ ಯಾಕಷ್ಟು ಕೋಪ ಡ್ಯಾಡ್? ಹೇಳಿ. ವಾಯು, ನಾನು ಹೇಳಿದ್ದೆ ಅಲ್ವಾ ಈ ವಿಷಯ ಕೇಳಬೇಡವೆಂದು? ಸಮಯ ಬಂದಾಗ ಎಲ್ಲ ನಿನಗೆ ತಿಳಿಯುತ್ತೆ. ಡೋಂಟ್ ಆಸ್ಕ್ ಎನಿ ಕ್ವಶನ್ಸ್, ಓನ್ಲಿ ಫೋಕಸ್ ಆನ್ ಯುವರ್ ವರ್ಕ್ ಎಂದ. ಇವರು ವಾಯು ತಂದೆ ಸದಾನಂದರಾಜ್. ತುಂಬ ಕೋಪಿಷ್ಟ. ಅಕ್ರಮವಾಗಿ ಆಸ್ತಿ ಸಂಪಾದಿಸಿದ್ದ. ಎಷ್ಟು ಜನರ ನೆತ್ತರು ಹರಿಸಿದ್ದನೋ ಈ ಮಹಾನುಭಾವ. ಈಗ ತಂದೆಯಂತೆ ಮಗನು ಅದೇ ದಾರಿ ಹಿಡಿದಿದ್ದಾನೆ.
ಸದಾನಂದ ಅವರ ಪತ್ನಿ ವೇದ ತುಂಬ ಮೃದು ಸ್ವಭಾವದವರು. ಪತಿಗೆ ವಿರುದ್ಧವಾಗಿ ಎಂದು ಮಾತನಾಡದೇ ಇರೋರು. ಹೇ ಲೂಸು, ನನಗಿವತ್ತು ಆಫೀಸ್ಗೆ ಟೈಮ್ ಆಯಿತು. ನೀನು ಇವಾಗಲೇ ಸ್ನಾನಕ್ಕೆ ಹೋಗಿದ್ದೀಯಾ? ಪ್ರೀತಮ್ ಒಂದೇ ಸಮನೆ ರಶ್ಮಿಗೆ ಬೈಯುತ್ತಿರುತ್ತಾನೆ. ಈ ಮನೆ ಅಷ್ಟೊಂದು ವಿಶಾಲವಾಗಿದೆ, ತಾವು ಬೇರೆ ಎಲ್ಲಾದರೂ ಸ್ನಾನ ಮಾಡಬಹುದು. ಈ ಮನೆಗೆ ಇರೋದು ಇದೊಂದೇ ಬಾತ್ರೂಮ್ ಅನ್ನೋ ಥರ ಆಡ್ತಿರಲ್ಲ. ನಿನಗೆ ಗೊತ್ತಲ್ವಾ, ನಾನು ನನ್ನ ಬಾತ್ರೂಮ್ ಬಿಟ್ಟು ಬೇರೆ ರೂಮ್ ಬಾತ್ರೂಮ್ ಯೂಸ್ ಮಾಡೋದಿಲ್ಲ ಅಂತ. ವಟ್ವಟ ಅನ್ನೋದು ಬಿಟ್ಟು ಬೇಗ ಬಾ. ರಶ್ಮಿ ಮನದಲ್ಲೇ, ದೇವರೇ, ಇವತ್ತು ಎಲ್ಲಿತ್ತೇನೋ ನಿದ್ದೆ, ಇಷ್ಟು ಲೇಟಾಗಿ ಎಚ್ಚರ ಆಗೋದಾ? ಪ್ರೀತಮ್ ರಶ್ಮಿ ಇನ್ನೂ ಬರದಿದ್ದದ್ದು ನೋಡಿ ಬಾತ್ರೂಮ್ ಬಾಗಿಲು ಅವಳಿಗೆ ತಿಳಿಯದೆ ಲಾಕ್ ಮಾಡಿ ಕೆಳಗೆ ಹೋದೆನು. ರಶ್ಮಿ ಸ್ನಾನ ಮುಗಿಸಿ ಬಾಗಿಲು ತೆರೆಯಲು ನೋಡಿದಳ, ಆದರೆ ಅದು ಲಾಕ್ ಆಗಿತ್ತು. ಓ ಗಾಡ್, ಹೊರಗಡೆಯಿಂದ ಲಾಕ್ ಆಗಿದೆ. ಇದು ಪಕ್ಕಾ ಪ್ರೀತಮ್ ಅವರದೇ ಕೆಲಸ. ನನ್ನ ಮೇಲೆ ಸೇಡು ತೀರಿಸ್ಕೋತಿದ್ದಾರೆ. ಪ್ರೀತಮ್ ಅವರೇ, ಶಾರದಮ್ಮ, ಎಷ್ಟು ಬಾರಿ ಕರೆದರೂ ಯಾರೊಬ್ಬರ ಸುಳಿವಿಲ್ಲ. ಪ್ರೀತಮ್ ಕೆಳಗಡೆ ಸ್ನಾನ ಮುಗಿಸಿ ತಿಂಡಿ ತಿಂದು ಆಫೀಸ್ಗೆ ಹೊರಟಿದ್ದನು. ಆಗ ನಾರಾಯಣರು, ಪ್ರೀತಮ್, ರಶ್ಮಿಯಲ್ಲಿ ಬೆಳಗ್ಗೆಯಿಂದ ಕಂಡಿಲ್ಲ, ತಿಂಡಿಗೂ ಬರಲಿಲ್ಲ. ಅವಳಿಗೆ ಕಾಲೇಜಿಗೆ ಬಿಡೋದಿಲ್ವಾ? ನಾರಾ, ಅವಳ ಬಗ್ಗೆ ನನಗೆ ಗೊತ್ತಿಲ್ಲ, ರೂಮಲ್ಲಿರಬೇಕೇನೋ. ನಾನಿವತ್ತು ಕಾಲೇಜಿಗೆ ಹೋಗುತ್ತಿಲ್ಲ, ಆಫೀಸ್ಗೆ ಹೋಗಬೇಕು. ಬಾಯ್ ನಾರಾ ಎಂದು ಹೊರಟನು. ರಶ್ಮಿಗೆ ಎಲ್ಲರನ್ನೂ ಕೂಗಿ ಕೂಗಿ ಸಾಕಾಗಿ ಹೋಗಿತ್ತು. ಇತ್ತ ನಾರಾಯಣರು ಶಾರದಮ್ಮನಿಗೆ, ಶಾರದಮ್ಮ, ಹೋಗಿ ರಶ್ಮಿಳನ್ನು ತಿಂಡಿಗೆ ಕರೆದು ಬಾ ಎಂದು ಅವಳ ರೂಮಿಗೆ ಕಳುಹಿಸಿದರು. ಅಲ್ಲಿ ಬಂದ ಶಾರದಮ್ಮನಿಗೆ ಬಾತ್ರೂಮಿಂದ ಸದ್ದು ಕೇಳುತ್ತಿತ್ತು. ನೋಡಿದರೆ ಲಾಕ್ ಆಗಿತ್ತು. ಶಾರದಮ್ಮ, ಡೋರ್ ಓಪನ್ ಮಾಡಿ. ಓ ರಶ್ಮಿಯಮ್ಮ, ನೀವಾ? ಯಾಕೆ ಡೋರ್ ಲಾಕ್ ಆಗಿತ್ತು? ಅದೆಲ್ಲ ಆ ಪ್ರೀತಮ್ ಅವರದ್ದು ಕೆಲಸ. ಬಾತ್ರೂಮ್ ಬಿಟ್ಕೊಟ್ಟಿಲ್ಲ ಅಂತ ಲಾಕ್ ಮಾಡಿ ಹೋಗಿದ್ದಾರೆ. ಟೈಮ್ ನೋಡು ಎಷ್ಟಾಗಿದೆ, ಇವತ್ತು ಫಸ್ಟ್ ಪೀರಿಯಡ್ ಮಿಸ್ ಆಯಿತು ಎಂದು ಬೇಗ ಬೇಗ ರೆಡಿಯಾಗಿ ತಿಂಡಿ ತಿಂದು ಗಡಿಬಿಡಿಯಲ್ಲಿ ಹೊರಟಳ. ದಾರಿ ಪೂರ್ತಿ ಪ್ರೀತಮ್ಗೆ ಬೈಯುತ್ತಾನೆ ಕಾಲೇಜಿಗೆ ಬಂದಳ. ಪ್ರೀತಮ್ ಮೇಲೆ ವಿಪರೀತ ಸಿಟ್ಟು ಬಂದಿತ್ತು ರಶ್ಮಿಗೆ, ವಿನಾಕಾರಣ ಲಾಕ್ ಮಾಡಿ ಹೋಗಿದ್ದಕ್ಕೆ. ಕ್ಲಾಸಿನಲ್ಲಿ ಪಾಠ ಕೇಳುತ್ತಿದ್ದಾಗ ರಶ್ಮಿಗೆ ಕಂಟಿನ್ಯೂ ಆಗಿ ಕಾಲ್ ಬರುತ್ತಿತ್ತು. ಅದು ಪ್ರೀತಮ್ ಕಡೆಯಿಂದ. ಪ್ರೀತಮ್ ಅವರು ಯಾಕೆ ಇಷ್ಟು ಸಾರಿ ಕಾಲ್ ಮಾಡುತ್ತಿದ್ದಾರೆ? ಏನೇ ಆಗಲಿ, ಇವತ್ತು ಇವರಿಗೆ ಮಾತಾಡೋದು ಬೇಡ, ನೋಡುವ ಇನ್ನೂ ಎಷ್ಟು ಸಾರಿ ಕಾಲ್ ಮಾಡ್ತಾರಂತ ಎಂದು ತನ್ನ ಪಾಡಿಗೆ ಪಾಠದ ಕಡೆ ಗಮನ ನೀಡಿದಳ. ಎಲ್ಲರೂ ಕ್ಯಾಂಟೀನ್ ಕಡೆ ಬಂದಿರ. ರಶ್ಮಿ ಮೊಬೈಲ್ ತೆಗೆದು ನೋಡಿದಾಗ ಪ್ರೀತಮ್ ಅವರ ಕಡೆಯಿಂದ 20 ಮಿಸ್ಡ್ ಕಾಲ್ ಇತ್ತು. ಇವರ್ಯಾಕೆ ಇಷ್ಟೊಂದು ಬಾರಿ ಕಾಲ್ ಮಾಡಿದ್ದಾರೆ? ಇವರು ಯಾವತ್ತೂ ಇಷ್ಟೊಂದು ಸಾರಿ ಕಾಲ್ ಮಾಡೋದಿಲ್ಲ ಅಲ್ವಾ? ಮೇ ಬಿ ಏನೂ ಸೀರಿಯಸ್ ವಿಷಯ ಇರಬೇಕೆಂದು ಗಾಬರಿಯಿಂದಲೇ ಕಾಲ್ ಮಾಡಿದಳ. ಹಲೋ ಎಂದ ಸ್ವಲ್ಪ ಹೊತ್ತಿಗೆ ಕುಸಿದು ಕುಳಿತಳು. ಕಣ್ಣಲ್ಲಿ ಧಾರಾಕಾರ ನೀರು ಹರಿಯುತ್ತಿತ್ತು. ಪ್ರೀತಮ್ ಯಾಕೆ ಅಷ್ಟು ಸಾರಿ ಕಾಲ್ ಮಾಡಿದ್ದು? ಯಾಕೆ ಇವಳು ಕುಸಿದು ಕುಳಿತಿದ್ದು? ಇಷ್ಟಕ್ಕೂ ಪ್ರೀತಮ್ ಮತ್ತು ರಶ್ಮಿ ಒಂದಾಗುತ್ತಾರಾ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.